ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದೀವಿ, ವಿಷ್ಣುವರ್ಧನ್ ನೋಡಿದೀವಿ, ಆರತಿ ಅಮ್ಮ, ಭಾರತಿ ಅಮ್ಮ, ಮಂಜುಳಾ, ಕಲ್ಪನಾ. ವಿ ಹ್ಯಾವ್ ಸೀನ್ಸ್ ಗುಬ್ಬಿ ವೀರಣ್ಣ ಅಂತ ಒಬ್ಬ ಡೈರೆಕ್ಟರ್ಗಳು. ಓಕೆ, ಒಂದು ಈ ಕನ್ನಡ ಇಂಡಸ್ಟ್ರಿಗೆ ನಮಗೆ ಬೇಸೆ ಇಲ್ಲ ಕಾಲದಲ್ಲಿ ಮೆಡ್ರಾಸ್ಗೆ ಹೋಗಿ ರೆಕಾರ್ಡ್ಗಳು ಮಾಡ್ಕೊಂಬಂದು ನಮ್ಮ ಚಿತ್ರೀಕರಣಗಳನ್ನು ಮಾಡಿ 1 ವರ್ಷ 2 ವರ್ಷ ಓಡಿರೋ ಫಿಲಮನ್ನು ನೋಡಿದೀವಿ ಸರ್. ಸೊ ಅಷ್ಟೆಲ್ಲ ಒಳ್ಳೊಳ್ಳೆ ಫಿಲಮ್ಗಳು ಮಾಡಿದ್ರು ಕೂಡ ರಾಜಣ್ಣ ಅವರು, ನಮ್ಮ ಅಣ್ಣ ಅವರು ಯಾವ ರೀತಿ ನಡ್ಕೊಂತ ಇದ್ರು ಅನ್ನೋದಕ್ಕೆ ಒಂದು ನಿಜವಾಗ್ಲೂ ಅವರೊಂದು ದೊಡ್ಡ ಉದಾಹರಣೆ. ಆ ರೀತಿ ಯಶಸ್ಸನ್ನು ಕಂಡಂತ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷನ ಸ್ವಲ್ಪ ಹೊರಟ ಮಾತಾಡೋ ಅಷ್ಟು ಬಿಟ್ರೆ ಯಾರೂ ಕೂಡ ಡಾನಗಳ ರೀತಿ ವರ್ತನೆ ಮಾಡ್ತಾ ಇರಲಿಲ್ಲ, ಅಥವಾ ಒಂದು ಮಾಫಿಯಾಗಳ ರೀತಿ ಕೆಲಸ ಮಾಡ್ತಾಯಿಲ್ಲ. ಇವತ್ತಿನ ಫಿಲಮ್ ರಂಗದಲ್ಲಿ ಒಂದು ಡಾನ್ಗಿರಿಗಳು, ಒಂದೊಂದು ಗುಂಪುಗಾರಿಕೆ ಅಂತ ಹೇಳ್ಬೋದು, ಡಾನ್ಗಿರಿ ಅನ್ಬೋದು. ಫೈನಾನ್ಸ್ ಕೂಡ ಒಂದು ಮಾಫಿಯಾಗಳು ನಡೀತವೆ. ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆದು ಹೀರೋಯಿನ್ಗಳು ಮಾಡೋವಂಥ ಮಾಫಿಯಾಗಳು ನಡೀತಾ ಇದೆ. ಅದು ಒಪ್ಕೊಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು, ಎಲ್ಲರೂ ಅಲ್ಲ, ಬಟ್ ಒಂದಷ್ಟಿದೆ. ನಾನು ನಮ್ಮಪ್ಪ ತುಂಬ ದೊಡ್ಡ ಖ್ಯಾತ ನಟ, ನಾವುಗಳು ಆ ಫ್ಯಾಮಿಲಿ ಇರುವಂಥ ಅದೊಂದು ಗಾಂಭೀರ್ಯ ಇದೆ. ಇನ್ನೊಂದೇ ನೀವೇನು ಕಂಡ್ರೋ ನಾವು ಕೂಡ ನಿಮ್ಗೇನು ಕಮ್ಮಿ ಇಲ್ಲ ಅಂತ ಒಂದೊಂದು ಗುಂಪುಗಾರಿಕೆ. ನಾನು ಹೆಸರೊಳಗೆ ಇಷ್ಟ ಇಲ್ಲ, ಅರ್ಥ ಆಗುತ್ತೆ ಅನ್ಕೊತೀನಿ. ಇನ್ನೊಬ್ಬರು ಒಂದಷ್ಟು ಕಷ್ಟಪಟ್ಟು ಬಂದು ಯಾರೋ ಒಬ್ಬರು ಒಂಬಾಳೆನೋ ಸೊಂಬಾಳೆನೋ ಅಂತ ಫಿಲಮ್ ಹಾಕಿ ಯಾವುದೋ 1,500,000 ಕೋಟಿ 2 ಕೋಟಿ ಫಿಲಮ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರೆ 3 ವರ್ಷ ಅಪ್ಪನ ಕಣ್ಣು ಕಾಣಿಸಲ್ಲ. ಇದಂತ ಗುರು ನೇಣು ಹಾಕೊಂಡು ಸಾಯ್ತಾರೆ, ಹುಳ ಬಿದ್ದೋಗಿರ್ತಾರೆ ಅವ್ರ ಬಾಡಿನಲ್ಲಿ. ಆ ಹುಳ ಬಿದ್ದಿರೋ ಬಾಡಿನೂ ಬಿಡಲ್ಲ ಕೆಲವರು, ಅದನ್ನು ಕೂಡ ಕಿಂಡಲ್ ಮಾಡ್ತಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಏನೋ ನಮ್ಮ ರಾಜ್ಯ ಸರ್ಕಾರ ಒಂದು ಕಮಿಟಿನ ಫಾರ್ಮ್ ಮಾಡಿದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ, ಅದಕ್ಕೆ ವಿರೋಧ ವ್ಯಕ್ತವಾಗುತ್ತೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀವು ಸ್ಪಷ್ಟವಾಗಿದ್ದು ಕರೆಕ್ಟ್ ಆಗಿದ್ರೆ ವಿರೋಧ ಯಾಕೆ ಮಾಡ್ತಾ ಇದ್ದೀರಾ? ಆ ಕಮಿಟಿನ ಫಾರ್ಮ್ ಮಾಡಕ್ಕೆ ಬಿಡ್ತಾ ಇಲ್ಲ ನೀವು? ಸೆಕ್ಷುವಲ್ ಹರಾಸ್ಮೆಂಟ್ ಇದ್ರ ಬಗ್ಗೆ ಕಮಿಟಿ ಅದ್ರ ಬಗ್ಗೆ ತನಿಖೆ ಮಾಡಲಿ, ನೀವೆಲ್ಲ ಕೋಆಪರೇಷನ್ ಮಾಡಬೇಕು, ಒಪ್ಪಿಗೆ ಕೊಡಬೇಕು, ಅದೊಂದು. ಸೊ ಅದಾಗ್ತಾ ಇಲ್ಲ. ಇದಕ್ಕಿದ್ದಂಗೆ ಅಂದರೆ ಎಲ್ಲ ಹೆಣ್ಮಕ್ಳ ಬಗ್ಗೆನೇ ಅಲ್ಲ, ಕೆಲ ಹೆಣ್ಣು ಮಕ್ಕಳ ಬಗ್ಗೆ ಆರೋಪಗಳಿವೆ. ಸಡನ್ ಆಗಿ ಇಂದ್ರನಗರದಲ್ಲಿ ಏನೋ ಹೈಟೆಕ್ ಮನೆಗಳಾಗುತ್ತೆ, ರಿಸಾರ್ಟ್ಸ್ ಆಗುತ್ತೆ, ಒಂದಷ್ಟು ಡಜನ್ ಗಟ್ಟಲೆ ಮನೆಗಳು ತಗೊಂಡ್ಬಿಡ್ತಾರೆ, ಜಮೀನುಗಳು ಮಾಡ್ಕೊಂಡ್ಬಿಡ್ತಾರೆ, ಇಂಪೋರ್ಟೆಡ್ ಕಾರ್ಸ್ ಬರುತ್ತೆ. ಅವ್ರಿಗೆ ಸಿಗೋವಂಥ ಸಂಭಾವನೆ 5 ಲಕ್ಷ 10 ಲಕ್ಷ. ಈಗ ಹೆಣ್ಮಕ್ಳು ಕೋಟಿ ತಗೊಂಡ್ಲಿ, ಈಗ ನಮ್ಮ ಯಶ್ ತಗೊಂಡಂಗೆ 1,000 ಕೋಟಿ ಮಾಡಲಿ, ನಮಗೇನು ಸಮಸ್ಯೆ ಇಲ್ಲ. ಈ ಆರೋಪಗಳು ಯಾಕೆ ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ? ಆಮೇಲೆ ಈ ಆರೋಪಗಳಿಗೆ ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರುವ ಹೆಣ್ಮಕ್ಳು ಅಥವಾ ಹೀರೋಯಿನ್ಗಳು ಅಥವಾ ನಟಿಯರು ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ? ಆಮೇಲೆ ಅಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅಥವಾ ಅದು ಸೆಕ್ಸ್ ಅನ್ನೋದು ಪ್ರಬಲವಾಗಿ ನಡೀತಾ ಇದೆಯಾ ಈ ಇಂಡಸ್ಟ್ರಿನಲ್ಲಿ? ನಡೀತಾ ಇದ್ರೆ ಇದಕ್ಕೆ ತನಿಖೆ ಮಾಡೋಕ್ಕೆ ರಾಜ್ಯ ಸರ್ಕಾರ ಕಮಿಟಿ ಫಾರ್ಮ್ ಮಾಡಿದ್ರು ಕೂಡ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ?